ಹಲೋ ಮಕ್ಕಳೇ, ಪರೀಕ್ಷೆಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ ಮಕ್ಕಳೇ? ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ಓದಲೇಬೇಕಲ್ವಾ? ಹಾಗಿದ್ರೆ ನಿಮಗೆ ಪರೀಕ್ಷೆ ಬರೆಯೋದಕ್ಕೆ ಒಂದು ಟಿಪ್ಪನ್ನು ಹೇಳಲಾ? ಏನಪ್ಪ ಮ್ಯಾಮ್, ಏನು ಟಿಪ್ಸ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೆ ಅಕ್ಷರ ಹೇಗೆ ಬರಿಬೇಕು ಅಂತ ಹೇಳಿದ್ನಾ? ಓಕೆ, ಅಕ್ಷರವನ್ನು ಹೇಗೆ ಬರಿಬೇಕು ಅಂತ ಹೇಳಿದ್ನಲ್ವ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ ನೋಡಿ. ಎಲ್ಲ ಅಕ್ಷರಗಳನ್ನು ಸೇಮ್ ಸೈಜಲ್ಲಿ, ಅಂದರೆ ಒಂದೇ ಸೈಜಲ್ಲಿ ಬರಿಬೇಕು. ಮತ್ತು ಒಂದು ಪದಕ್ಕೆ ಇನ್ನೊಂದು ಪದಕ್ಕೆ ಒಂದು ಫಿಂಗರ್ ಗ್ಯಾಪ್, ಅಂದರೆ ಒಂದು ಬಟ್ಟಷ್ಟು ಅಂತರ ಇರಬೇಕು. ಒಂದು ಬೆರಳಿಂಗ್ ಇಟ್ಕೊಂಡು ನೋಡಿ, ಅಷ್ಟು ಅಂತರ ಇರಬೇಕು. ಆವಾಗ ಅಕ್ಷರಗಳು ಮುದ್ದಾಗಿ ಕಾಣುತ್ತೆ. ಆಮೇಲೆ ನೀವು ಎಕ್ಸಾಮ್ ಹಾಲಿಗೆ ಹೋದಾಗ ಪರೀಕ್ಷೆ ಶುರುವಾಗೋದಕ್ಕಿಂತ 15 ನಿಮಿಷಗಳ ಮುಂಚೆ ನೀವೇನು ಮಾಡಬೇಕು ಅಂದರೆ ಯಾರ ಹತ್ರನೂ ಮಾತಾಡಬಾರ್ದು. 10ರಿಂದ 15 ನಿಮಿಷಕ್ಕಿಂತ ಮುಂಚೆ ನೀವು ಯಾರ ಹತ್ರನೂ ಮಾತಾಡಬಾರ್ದು. ಯಾಕಂದರೆ ಮಾತಾಡೋದ್ರಿಂದ ಅವರು ಒಂದು ಕ್ವಶನ್ ಕೇಳ್ತಾರೆ, ಆ ಕ್ವಶನಿಗೆ ಏನೋ ನಿಮ್ಗೆ ಆನ್ಸರ್ ಬಂದಿಲ್ಲ ಅಥವಾ ನಿಮ್ಗೆ ಏನಾದ್ರು ಡೌಟ್ ಅನಿಸಿದರೆ ನಿಮ್ಗೇನಾಗುತ್ತೆ, ಗೊಂದಲ ಆಗುತ್ತೆ. ಓದಿರೋದು ಎಲ್ಲದನ್ನು ಏನಾಗುತ್ತೆ, ನಿಮಗೆ ಗೊಂದಲ ತಳಮಳ ಆಗಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಪರೀಕ್ಷೆ ಹಾಲಿಗೆ ಹೋದಾಗ, ಅಂದರೆ ಪರೀಕ್ಷೆ ಶುರುವಾಗೋದಕ್ಕಿಂತ 15 ನಿಮಿಷಗಳ ಮುಂಚೆ ನೀವೇನು ಮಾಡಬೇಕು ಅಂದರೆ ನೀವು ಯಾರ ಜೊತೆ ಮಾತಾಡಬಾರ್ದು. ಸುಮ್ಮನೆ ತಗೋ, ಪೆನ್ ತಗೋ, ಸೈನ್ ಮಾಡು, ಇಷ್ಟು ಚಿಕ್ಕ ಪುಟ್ಟ ಓಕೆ, ಆದರೆ ಯಾವುದೇ ಕ್ವಶನ್ ಆನ್ಸರನ್ನ ಡಿಸ್ಕಸ್ ಮಾಡಬಾರ್ದು. ಹಾಗಿದ್ರೆ ಮಕ್ಕಳೇ, ಬನ್ನಿ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಗೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಏನಪ್ಪ, ಏನು ಮಾಡ್ತಾ ಇದ್ದಾರೆ ಮ್ಯಾಮು ಅಂತ ಹೇಳಿ ಏನಾದರೂ ಪ್ರಶ್ನೆ ಬರ್ತಾ ಇದೆಯಾ? ಬರಲೇಬೇಕಲ್ವಾ ಮಕ್ಕಳೇ? ಯಾಕಂದರೆ ಪ್ರಶ್ನೆಗಳು ಬಂದರೆ ನಮ್ಗೆ ಉತ್ತರಗಳು ಸಿಗೋದು. ಹೌದಾ ಮಕ್ಕಳೇ? ಹಾಗಿದ್ರೆ ಇಂದಿನ ತರಗತಿಯಲ್ಲಿ ನಾನು ಪಂಪಾ ತೀರದ ಪುಷ್ಪಗಳು ಅಂತ ಹೇಳಿ ನಿಮ್ಗೊಂದು ಪೂರಕ ಓದಿದೆ ಅಲ್ವಾ, ದ್ವಿತೀಯ ಭಾಷೆ ಕನ್ನಡದವರಿಗೆ, ಅದನ್ನು ಮಾಡ್ತಾ ಇದ್ದೀನಿ ಮಕ್ಕಳೇ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ನಮ್ಮ ತರಗತಿಯನ್ನು ಪ್ರಾರಂಭ ಮಾಡೋಣ. ಏನಪ್ಪ, ಏನಿದೆ ಇದರಲ್ಲಿ ಅಂತ ಹೇಳಿದರೆ, ಇಲ್ಲಿ ನೋಡಿ, ಕೃತಿಕಾರ ಪರಿಚಯವನ್ನು ಕೂಡ ಹೇಳ್ತಾ ಇದ್ದೀನಿ, ಗದ್ಯದ ವಿವರಣೆ ಮತ್ತು ಅಭ್ಯಾಸ ಭಾಗವನ್ನು ಹೇಳ್ತಾ ಇದ್ದೀನಿ. ಏನು ಮ್ಯಾಮ್, ಕೃತಿಕಾರ ಪರಿಚಯವನ್ನು ಯಾಕೆ ಹೇಳ್ತಾ ಇದ್ದೀರಾ ಮ್ಯಾಮ್, ನಮಗಿಲ್ಲಿ ಕೊಡ್ತಾರಾ ಅಂತ ಕೇಳ್ಬೋದು. ಇಲ್ಲ, ಕೃತಿಕಾರ ಪರಿಚಯವನ್ನು ನಿಮಗೆ ಕೊಡಲ್ಲ, ಆದರೆ ಸುಮ್ಮನೆ ತಿಳ್ಕೊಂಡಿರಿ, ನಿಮ್ಮ ಜ್ಞಾನಕ್ಕೋಸ್ಕರ. ತುಂಬ ಜಾಸ್ತಿ ಇಲ್ಲ, ಸ್ವಲ್ಪ ಯಾರು ಬರೆದಿದ್ದಾರೆ, ಅವ್ರು ಹೇಗೆ ಏನು ಅಂತ ತಿಳ್ಕೊಬೇಕಲ್ವ ಮಕ್ಕಳೇ, ಅದಕ್ಕೋಸ್ಕರ ಕೃತಿಕಾರ ಪರಿಚಯವನ್ನು ಹೇಳ್ಕೊಡ್ತಾ ಇದ್ದೀನಿ. ಮತ್ತು ನಿಮಗೆ ಗೊತ್ತಿದೆ, ಯಾವಾಗಲೂ ನಾವು ಪೂರಕ ಓದಿನಲ್ಲಿ ನಮ್ಗೆ ಯಾವಾಗಲೂ 1 ಅಂಕದ ಪ್ರಶ್ನೆ ಇಲ್ಲ 2 ಅಂಕದ ಪ್ರಶ್ನೆಗಳು ಮಾತ್ರ ಬರುತ್ತೆ. 1 ಅಂಕದ ಪ್ರಶ್ನೆ ಅಂದರೆ 1 ವಾಕ್ಯದಲ್ಲಿ ಇರ್ಬೋದು ಅಥವಾ 2 ವಾಕ್ಯದಲ್ಲಿ ಆಗ್ಬೋದು. ಅದೇ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ 3ರಿಂದ 4 ವಾಕ್ಯದಲ್ಲಿ ಬರೆಯೋದು ಇರುತ್ತೆ. ಇದು ಹೊಸದಾಗಿ ಬಂದಿರುವಂಥ, ಹೊಸದಾಗಿ ಪರಿಷ್ಕೃತವಾಗಿ ಆಗಿರುವಂಥ, ಸೇರ್ಪಡೆ ಆಗಿರುವಂಥ ಗದ್ಯ ಆಗಿರೋದ್ರಿಂದ ಇದಕ್ಕೆ PYQs ಇಲ್ಲ ಮಕ್ಕಳೇ. ನೀವು ಅಭ್ಯಾಸ ಭಾಗದಲ್ಲಿ 4-5 ಪ್ರಶ್ನೆಗಳಿರೋದು, ತುಂಬ ಜಾಸ್ತಿ ಪ್ರಶ್ನೆಗಳಿಲ್ಲ. ಎಲ್ಲ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ಆಯಿತು. ಬರೀ ಪ್ರಶ್ನೆ ಓದ್ಕೋಬೇಕಾ ಅಂತ ಕ್ವಶನ್ ಬಂತಾ? ಪ್ರಶ್ನೆ ಅಂದರೆ ಪ್ರಶ್ನೆಗೆ ಉತ್ತರವನ್ನು ಕೂಡ ನೋಡ್ಕೋಬೇಕು ಅಲ್ವಾ ಮಕ್ಕಳೇ? ಪ್ರಶ್ನೆಗಳನ್ನು ಓದಿ ಅಂದರೆ ಪ್ರಶ್ನೆ ಜೊತೆಗೆ ನೀವೇನು ಮಾಡಬೇಕು, ಉತ್ತರವನ್ನು ಕೂಡ ಓದಬೇಕಲ್ವಾ? ಹಾಗಿದ್ರೆ ಬನ್ನಿ, ನಾವು ಇನ್ನು ಕೃತಿಕಾರ ಪರಿಚಯವನ್ನು ನೋಡೋಣ. ಯಾರಪ್ಪ ಇದನ್ನು ಬರೆದಿರೋರು ಅಂತ ಹೇಳಿದಾಗ, ಗೌರೀಶ್ ಕಾಯ್ಕಿಣಿ ಅಂತ ಹೇಳಿ. ನೀವು ಜಯಂತ್ ಕಾಯ್ಕಿಣಿಯವ್ರ ಬಗ್ಗೆ ಕೇಳಿದ್ದೀರಾ? ಮುಂಗಾರು ಮಳೆ ಮೂವೀಸ್ ಹಾಡುಗಳನ್ನೆಲ್ಲ ಬರೆದಿದ್ದಾರಲ್ವ, ಅವರ ತಂದೆಯವರು. ಇದು ಇಲ್ಲಿ ಗೌರೀಶ್ ಕಾಯ್ಕಿಣಿ ಅಂತ ಹೇಳಿ. ಇವರು 1912 ಅಂದರೆ ಸೆಪ್ಟೆಂಬರ್ 12ರಂದು, ನೋಡಿ ಈಸಿ ಇದೆ ನೆನ್ಪಿಟ್ಕೊಳ್ಳೋಕ್ಕೆ, ಅದ್ರ ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ನಮಗೆ ಕೃತಿಕಾರ ಪರಿಚಯವನ್ನು ಇಲ್ಲಿ ಕೇಳಲ್ಲ. ಇವರು ಹುಟ್ಟಿದರು ಎಲ್ಲಿ? ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಪ್ರಸಿದ್ಧವಾಗಿದೆ ಅಲ್ವಾ, ತೀರ್ಥಕ್ಷೇತ್ರ ಅಂತ ಹೇಳ್ತೀವಲ್ಲ, ಅಲ್ಲಿ ಜನಿಸಿದರು. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ, ನಾಟಕಗಳನ್ನು, ಕಥಾ ಸಂಕಲನಗಳನ್ನು, ವ್ಯಕ್ತಿ ಚಿತ್ರಣವನ್ನು ಬರೆದಿದ್ದಾರೆ. ಮತ್ತು ಶಾಂಡಿಲ್ಯನ ಪ್ರೇಮ ಸುಧಾ ಅಂತ ಇವರ ಒಂದು ಬರಹ ಇದೆ. ಮತ್ತು ಇವರು ತುಂಬ ವಿಚಾರವಾದಿ ವಿಷಯಗಳನ್ನು ಮಂಡಿಸ್ತಾ ಇದ್ರು. ಶಿಕ್ಷಕ ಮತ್ತು ಪತ್ರಿಕಾ ಪ್ರಧಾನ ಸಂಪಾದಕರು ಅಂದರೆ ಎಡಿಟರ್ ಅಂತ ಹೇಳ್ತಿರಲ್ಲ, ಎಡಿಟರ್ ಆಗಿದ್ರು ಅಂತ ಹೇಳ್ತಾರೆ. ಇವರ ದೇವತಾತ್ಮ ಅಂತ ಹೇಳಿ ಒಂದು ಪ್ರವಾಸ ಸಾಹಿತ್ಯ ಇದೆ. ಪ್ರವಾಸ ಸಾಹಿತ್ಯ ಅಂದರೆ ಗೊತ್ತಲ್ವ ಮಕ್ಕಳೇ? ನಾವು ಯಾವಾಗಾದರೂ ಪ್ರವಾಸಕ್ಕೆ ಹೋದಾಗ ಸಾಹಿತ್ಯವನ್ನು ಬರೆದ್ರೆ ಅದನ್ನು ಪ್ರವಾಸ ಸಾಹಿತ್ಯ ಅಂತ ಹೇಳ್ತೀವಲ್ವ. ಆ ಥರದ್ದು ಒಂದು ಹಿಮಾಲಯದ ಪ್ರವಾಸದ ಬಗ್ಗೆ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ವರ್ಣನೆ ಮಾಡಿ ಒಂದು ಗ್ರಂಥವನ್ನು, ಅಂದರೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅಂತ ಅಂದ್ಕೊಳ್ಳಿ. ಪುಸ್ತಕವನ್ನು ಬರೆದಿದ್ದಾರೆ, ಅದು ತುಂಬ ಫೇಮಸ್ ಆಗಿದೆ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದಪ್ಪ? ದೇವತಾತ್ಮ ಅಂತ ಹೇಳಿ.
ಮ್ಯಾಮ್ ಇದು ಕೇಳ್ತಾರಾ ಅಂತ ಹೇಳಿ ನಿಮಗೆ ಕ್ವಶನ್ ಬರುತ್ತೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಮಕ್ಕಳೇ, ಇದನ್ನೇನು ಕೇಳಲ್ಲ. ಆದರೆ ನಾನು ನಿಮಗೆ ಜ್ಞಾನಕ್ಕೋಸ್ಕರ, ನಿಮ್ಮ ಜ್ಞಾನವನ್ನು ವೃದ್ಧಿಸ್ಕೊಳ್ಬೇಕಲ್ವ, ಹೆಚ್ಚಿಗೆ ಮಾಡ್ಕೋಬೇಕಲ್ವ ನಾವು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮಕ್ಕಳೇ, ನೇರವಾಗಿ ನಾವು ಗದ್ಯಕ್ಕೆ ಹೋಗೋಣ. ಗದ್ಯದಲ್ಲಿ ನಿಮ್ಗೆ ಗೊತ್ತು, ಇದು ಪೂರಕ ಓದು ಇರೋದ್ರಿಂದ ಇದಕ್ಕೆ ಪ್ರವೇಶ ಮತ್ತು ಆಶಯವನ್ನು ನಾನೇನು ಹೇಳ್ತಾ ಇಲ್ಲ. ನಾನು ನೇರವಾಗಿ ಇಲ್ಲಿ ಗದ್ಯಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಗೆ ಹೂವಿನ ಬಗ್ಗೆ ಗೊತ್ತಲ್ವಾ ಮಕ್ಕಳೇ? ನಾವು ಹೂವನ್ನು ಎದಕ್ಕೆ ಯೂಸ್ ಮಾಡ್ತೀವಿ? ನಾವು ಸುಖ ದುಃಖ ಅಂದರೆ ಯಾವುದು, ಒಳ್ಳೆಯದಕ್ಕೂ ಯೂಸ್ ಮಾಡ್ತೀವಿ, ಕೆಟ್ಟದ್ದಕ್ಕೂ ಯೂಸ್ ಮಾಡ್ತೀವಿ ಅಲ್ವಾ? ನಾವೇನಾದರೂ ಈಗ ತೀರ್ಕೊಂಡಾಗ ಅಲ್ಲೂ ಕೂಡ ಯೂಸ್ ಮಾಡ್ತೀವಿ. ಅಂದರೆ ಒಳ್ಳೆ ಶುಭ ಸಮಾರಂಭಗಳು, ದೇವರ ಪೂಜೆ ಮಾಡೋದಾಗಲಿ, ಯಾವುದಾದ್ರೂ ಯಾರನ್ನಾದರೂ ಸನ್ಮಾನ ಮಾಡೋದಾಗಲಿ, ಆ ಒಂದು ಸಂದರ್ಭ ಒಂದು ಬಂದಾಗ ಕೂಡ, ಅಂದರೆ ಅಂತಹ ಸಂದರ್ಭಗಳಲ್ಲಿ, ಅಂದರೆ ಒಳ್ಳೆಯ ಸಂದರ್ಭಗಳಲ್ಲಿ ಕೂಡ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಹೂವನ್ನು ಬಳಕೆ ಮಾಡ್ತೀವಿ. ಹಾಗಿದ್ರೆ ಹೂವು ನಮ್ಮ ಮಾನವೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಏನಾಗಿದೆ ಅಂದರೆ ಕಲೆ, ರಸಿಕತೆ, ಸಂಪ್ರದಾಯ, ಮುಗ್ಧತೆ ಮತ್ತು ಮಾಧುರ್ಯತೆ, ಸೌಂದರ್ಯ ಮತ್ತು ಪಾವಿತ್ರ್ಯ, ಭಕ್ತಿ, ಶ್ರದ್ಧೆ, ಪ್ರೀತಿ, ಶಾಂತಿ ಇವುಗಳೆಲ್ಲದಕ್ಕೂ ಪ್ರತೀಕವಾಗಿದೆ. ಏನು ಮ್ಯಾಮ್ ಹಂಗಂದ್ರೆ ಏನು ಅಂತ ಕೇಳ್ಬೋದು. ನೋಡಿ, ನಾವು ಶಾಂತಿಯ ಪ್ರತೀಕ ಅಂತ ಹೇಳಿದ್ರೆ ವೈಟ್ ಅಂದರೆ ಬಿಳಿ ಇದನ್ನು ತೋರಿಸ್ತೀವಿ ಅಲ್ವಾ? ಬಿಳಿಯ ಗುಲಾಬಿ ಹೂವಾಗಲಿ ಬಿಳಿ ಹೂಗಳನ್ನು ಕೊಡ್ತೀವಿ. ಪ್ರೀತಿ ಅಂತ ಹೇಳಿದಾಗ ರೆಡ್ ಕೆಂಪನ್ನು ತೋರಿಸ್ತೀವಿ ಅಲ್ವಾ? ಶ್ರದ್ಧೆ ಅಂತ ಹೇಳಿದಾಗ ನಾವು ಶ್ರದ್ಧೆಗೆ ಯೆಲ್ಲೋ ಕಲರ್ ಇದೆಲ್ಲ ಬಳಸ್ತೀವಿ ಅಲ್ವಾ? ಕಲರ್ ಎಲ್ಲ ಬಣ್ಣದ ಹೂಗಳನ್ನು ಬಳಸ್ತೀವಿ ಅಂತ ಅಂದ್ಕೊಳ್ಳಿ. ಹಾಗಿದ್ರೆ ನಮ್ಮ ಸಂಪ್ರದಾಯದಲ್ಲಿ ಏನಾಗಿದೆ ಅಂದರೆ ಹೂವಿಗೆ ಒಂದು ಏನು ಮಹತ್ವದ ಪಾತ್ರ ಇದೆ. ಹಾಗಿದ್ರೆ ಇಲ್ಲಿ ಪಂಪಾ ತೀರದ ಹೂಗಳು ಅಂತಂದರೆ ಏನು ಅಂತ ಹೇಳಿ ನಿಮಗೊಂದು ಕ್ವಶನ್ ಬರುತ್ತಲ್ವಾ ಮಕ್ಕಳೇ? ಆ ಪಂಪಾ ತೀರದ ಹೂಗಳು ಅಂತ ಹೇಳಿದರೆ ನೀವೇನು ಅಂತ ಅಂದ್ಕೊಳ್ಳಿ, ಎಂದೂ ಬಾಡದ, ಎಂದೂ ಸಾಯದ ಹೂಗಳನ್ನು ಪಂಪಾ ತೀರದ ಹೂಗಳು ಅಂತ ಹೇಳಿ ಹೇಳ್ತಾರೆ. ಹಾಗಿದ್ರೆ ಅದಕ್ಕಿಂತ ಮುಂಚೆ ನಾವು ಹೂ ಅಂದರೆ ಏನು, ಹೂ ಎಲ್ಲಿಂದ ಬಂತು ಅಂತ ಹೇಳಿ ನೋಡಬೇಕಲ್ವಾ? ಈಗ ಬೈಬಲಿನಲ್ಲಿ ಕೂಡ ಬಂದಿತ್ತು ಅಂತ ಹೇಳ್ತಾರೆ. ಕಬೀರನ ಕಳೆಬರಹ ಅಂದರೆ ಯಾವುದೇ ಸಂಪ್ರದಾಯದಲ್ಲಾಗಲಿ ನಾವೇನು ಮಾಡ್ತೀವಿ, ಹೂವನ್ನು ಬಳಸ್ತೀವಿ ಅಂತ ತಿಳ್ಕೊಳ್ಳಿ. ಇದಕ್ಕೆ ನೀವು ನೇರವಾಗಿ ಏನು ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಹೂಗಳು, ಲಿಲಿ ಹೂಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಯಾಕಪ್ಪ ಮ್ಯಾಮ್ ಲಿಲಿ ಹೂಗಳ ಬಗ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಬಂದಾಗ ನೀವೇನು ಹೇಳಿ ಗೊತ್ತಾ? ಯಾಕಂದರೆ ನಿಮ್ಗೆ ಗೊತ್ತಿದೆ, ವಿದೇಶದಲ್ಲಿ ಲಿಲಿ ಹೂಗಳು, ವಾಟರ್ ಲಿಲಿ ಅಂತ ಹೇಳ್ತೀವಲ್ಲ, ನಮ್ಮ ತಾವರೆ ಥರನೇ ಇರುತ್ತೆ. ಅದು ನೀರಿನಲ್ಲಿ ಬೆಳೆದ್ರೆ ವಾಟರ್ ಲಿಲಿ ಅಂತ ಹೇಳ್ತಾರೆ, ಇಲ್ಲಾಂದರೆ ಅವು ಹೊರಗಡೆ ಬೆಳೆದ್ರೆ ಲಿಲ್ಲಿ ಹೂಗಳು ಅಂತ ಹೇಳ್ತಾರೆ, ತುಂಬ ಪ್ರಸಿದ್ಧವಾಗಿರುತ್ತೆ. ಮತ್ತು ಕಬೀರನ ಕಳೆಬರಹ ಅಂದರೆ ಶವ, ಸತ್ತಂಥ ಶವವನ್ನು ನಾವೇನಂತ ಹೇಳ್ತೀವಿ, ಕಳೆಬರಹ ಅಂತ ಹೇಳ್ತೀವಿ ಮಕ್ಕಳೇ. ಇಲ್ಲಿ ಅವಾಗ ಕೂಡ ಅಲ್ಲಿತ್ತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಂದರೆ ಎಲ್ಲ ಕಡೆ ಹೂ ಪ್ರೆಸೆಂಟ್ ಆಗಿತ್ತು, ಅಲ್ಲಿ ಇತ್ತು ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ನೀವು ತುಂಬ ಏನು ಗೊತ್ತಾ, ಇದರಲ್ಲಿರೋ ವರ್ಡಿಂಗ್ಸನ್ನು ತುಂಬ ಅರ್ಥ ಇದೆ, ಆದರೆ ಇದು ಪೂರಕ ಓದು ಆಗಿರೋದ್ರಿಂದ ನಾನು ತುಂಬ ಡೀಪ್ ಮೀನಿಂಗಿಗೆ ಹೋಗ್ತಾ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸರಳೀಕೃತ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಹೂಗಳು ಹೀಗೆ ಕಾಣಿಸ್ಕೊಳ್ತವೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ನಮಗೆ ಕೃತಿಕಾರರು ಏನು ಮಾಡ್ತಾ ಇದ್ದಾರೆ ಗೊತ್ತಾ ಮಕ್ಕಳೇ? ಇಲ್ಲಿ ದೇವರ ಮುಡಿ ಹೂಭಾಗ್ಯ ಅಂಥೇಳಿ ನಿರ್ಣಯಕ್ಕೆ ಮುಡುಪು ಇಲ್ಲಿ ನಮಗೆ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಹೇಳಿದಾಗ, ನೀವು ಈ ವರ್ಡ್ಸ್ಗಳನ್ನು ಕೇಳಿದಾಗ ನಿಮ್ಗೆ ಏನು ಅನಿಸುತ್ತೆ, ಏನು ಮ್ಯಾಮ್ ಇಲ್ಲಿ ಒಂದು ವಾಕ್ಯದಿಂದ ಇನ್ನೊಂದು ವಾಕ್ಯಕ್ಕೆ ನಾವು ಎಷ್ಟೊಂದು ಇದು ಮಾಡಬೇಕಲ್ವಾ ಅಂತ ಕೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ತುಂಬ ಇನ್ನರ್ ಮೀನಿಂಗ್ ಇದೆ, ತುಂಬ ಒಳ ಅರ್ಥಗಳಿದೆ ಮಕ್ಕಳೇ. ಅದಕ್ಕೋಸ್ಕರ ಇಲ್ಲಿ ನಾನು ನಿಮ್ಗೇನು ಹೇಳ್ತೀನಿ ಅಂದರೆ, ಶಂಕರಾಚಾರ್ಯರ ಶಿಷ್ಯರಾದಂಥ ಪದ್ಮಪಾದಾಚಾರ್ಯರು ಅಂತ ಹೇಳಿ ಬರ್ತಾರೆ. ಓಕೆ, ಪದ್ಮಪಾದಾಚಾರ್ಯರು ಯಾರು? ಶಂಕರಾಚಾರ್ಯರ ಶಿಷ್ಯರು. ಒಂದ್ಸತಿ ಏನಾಗಿರುತ್ತೆ ಅಂದರೆ, ಶಂಕರಾಚಾರ್ಯರು ಈ ಹೊಳೆ ಇರುತ್ತಲ್ಲ, ಹೊಳೆಯ ಮರದಡಿ, ಅಂದರೆ ಮರ ಇರುತ್ತಲ್ಲ, ಮರ ಅಂದರೆ ಗೊತ್ತಲ್ವ ನಿಮಗೆ, ಟ್ರೀ ಅಂತ ಹೇಳ್ತೀವಲ್ಲ, ಮರ, ಅದ್ರ ಅಡಿಗೆ ಅಂದರೆ ಅದ್ರ ಕೆಳಗಡೆ, ಅಡಿ ಅಂದರೆ ಕೆಳಗೆ, ಅದ್ರ ಕೆಳಗಡೆ ತಪಸ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಇವರು ಪದ್ಮಾಚಾರ್ಯರು ಅಂತ ಹೇಳಿದ್ರೆ ಇವ್ರ ಹೆಸರು ಬೇರೆನೇ ಇರುತ್ತೆ, ಆದರೆ ಯಾಕೆ ಅಂತ ಹೇಳಿ ಮುಂದೆ ಹೇಳ್ತಾ ಹೋಗ್ತೀನಿ. ಇವ್ರು ಏನು ಮಾಡ್ತಾರೆ ಅಂದರೆ, ತಮ್ಮ ಗುರುಗಳನ್ನು ನೋಡುವ ತವಕ, ಅಂದರೆ ಅವರನ್ನು ನೋಡಬೇಕು, ಅವರನ್ನು ಮೀಟ್ ಆಗಬೇಕು, ಅವ್ರನ್ನ ಮಿಲಿಂದವಾಗಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ, ಹೊಳೆಯನ್ನು ನೋಡದೆ, ನೀರನ್ನು ನೋಡದೆ ಅಲ್ಲಿ ಕೂಡ ಕಾಲನ್ನು ಇಟ್ಕೊಂಡು ಬರ್ತಾರೆ. ಅವಾಗ ಅವರು ಏನು ಮಾಡ್ತಾರೆ, ಎಲ್ಲಿ ಕಾಲಿಡ್ತಾರೆ, ಎಲ್ಲೆಲ್ಲಿ ನೀರಲ್ಲಿ ಕಾಲಿಡ್ತಾರಲ್ಲ ಅಲ್ಲಿ ಒಂದೊಂದು ಏನಾಗುತ್ತೆ ಅಂದರೆ ತಾವರೆ, ಪದ್ಮ ಅಂದರೆ ತಾವರೆ ಅಲ್ವಾ, ತಾವರೆ ಅಂತ ಹೇಳ್ತೀವಲ್ವ, ಓಕೆ, ತಾವರೆ ಅರಳತೆ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರಬೇಕು. ಹಾಗಿದ್ರೆ ತಾವರೆಗೆ ಇನ್ನೊಂದೆರಡು ಮೂರು ಹೆಸರುಗಳಿದೆ ಅಲ್ವಾ? ನಾನು ಒಂದು
ಪಂಕಜ ಅಂತ ಹೇಳ್ತೀನಿ, ಪದ್ಮ ಅಂತ ಹೇಳಿದೆ, ಆಮೇಲೆ ತಾವರೆ ಅಂತ ಹೇಳಿದೆ. ನಿಮಗೆ ಯಾವುದಾದ್ರೂ ಹೆಸರುಗಳು ಗೊತ್ತಿದ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಕ್ಕಳೇ. ಸರಿನಾ ಮಕ್ಕಳೇ? ನಾವು ಪದ್ಮಕ್ಕೆ ಅನೇಕ ಅರ್ಥಗಳಿದೆ ಅಲ್ವಾ. ಇಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ನಡೆದು ಬರ್ತಾರೆ ಅಂತ. ನಡೆದು ಬಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಯಾವಾಗ ಕಾಳರಾತ್ರಿ ಅಂತ ಹೇಳ್ತಾರೆ, ರಾತ್ರಿ ಟೈಮಲ್ಲಿ ಅಲ್ಲಿ ಬಂದಾಗ ಅವ್ರು ಎಲ್ಲೆಲ್ಲಿ ಕಾಲಿಡ್ತಾರೆ ಅಲ್ಲಲ್ಲಿ ಒಂದು ಏನಾಗುತ್ತೆ, ನಿಮ್ಮ ಪದ್ಮ ಅಂತ ಹೇಳ್ತೀವಲ್ಲ, ಪದ್ಮ ಅಂದರೆ ಪಂಕಜ ಅಥವಾ ಕಮಲ ಅಂತ ಹೇಳ್ತೀವಿ, ಲೋಟಸ್ ಅಂತ ಹೇಳ್ತೀರಲ್ಲ, ಅದು ಅರಳುತ್ತೆ. ಅದಕ್ಕೆ ಇವರಿಗೆ ಪದ್ಮ ಪಾದಾಚಾರ್ಯರು. ಪದ್ಮ ಅಂದರೆ ಲೋಟಸ್, ಪಾದ ಅಂದರೆ ಕಾಲು, ಆಚಾರ್ಯರು ಅಂದರೆ ಅವರ ಶಿಷ್ಯರಲ್ವಾ, ಆಚಾರ್ಯರು ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಈ ವಿಷಯ ಎಲ್ಲಿ ಬರುತ್ತೆ ಅಂತ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಈ ವಿಷಯವನ್ನು ನಮ್ಮ ಸೂರ ಎಕ್ಕುಂಡಿ ಅವರು ಅಂತ ಹೇಳಿದಾರಲ್ವ. ಸೂರಂ ಎಕ್ಕುಂಡಿ ಅಂತ ಕೇಳಿದ್ದೀರಾ, ಹೆಸರು ಕೇಳಿದ್ದೀರಾ? ಹೋದ ವರ್ಷ ಗ್ರೇಡ್ 9ನಲ್ಲಿ ನಿಮಗೆ ಅವ್ರದ್ದೊಂದು ಪಾರಿವಾಳ ಅಂತ ಪದ್ಯ ಇತ್ತಲ್ವ. ಓಕೆ, ಹಾಗಿದ್ರೆ ಅವರ ಒಂದು ಈಗ ಕೃತಿ ಅಂತ ಹೇಳ್ತೀವಲ್ವ, ಅವರ ಒಂದು ಪುಸ್ತಕದಲ್ಲಿ ಪದ್ಮಸೇತು ಅವರ ಒಂದು ಕೃತಿ, ಪದ್ಮಸೇತು ಅನ್ನೋ ಒಂದು ಕೃತಿ ಇದೆ. ಆ ಕೃತಿಯಲ್ಲಿ ಅದು ವಸ್ತು ಕವನವಾಗಿದೆ. ಕವನ ಅಂದರೆ ಆ ವಸ್ತುವನ್ನೇ ಇಟ್ಕೊಂಡು ಅವರು ಕವನವನ್ನು ಬರೆದಿದ್ದಾರೆ ಅಂತ ಹೇಳಿ ಇಲ್ಲಿ ಲೇಖಕರು ಉಲ್ಲೇಖಿಸ್ತಾರೆ. ಏನು ಮ್ಯಾಮ್ ಇಲ್ಲಿ ನೀವು ಪಂಪಾ ತೀರದ ಪುಷ್ಪಗಳು ಅಂತ ಹೇಳ್ತಾ ಇದ್ದೀರಾ, ಇಲ್ಲಿ ನೋಡಿದ್ರೆ ಪದ್ಮದ ಬಗ್ಗೆ ಹೇಳ್ತಾ ಇದ್ದೀರಾ. ಓಕೆ, ಇಲ್ಲಿ ಹೂವಿನ ಬಗ್ಗೆ ಇಂಟ್ರೊಡಕ್ಷನ್ ಹೇಳಬೇಕಾಗಿತ್ತಲ್ವ ಮಕ್ಕಳೇ. ಆ ಒಂದು ಹೂವಿನ ಬಗ್ಗೆ ಇಂಟ್ರೊಡಕ್ಷನ್ ಹೇಳಬೇಕಾದ್ರೆ ಅದ್ರ ಬಗ್ಗೆ ಏನು ಮಾಡಿದ್ವಿ, ಇಲ್ಲಿ ಪದ್ಮ ಪಾದಾಚಾರ್ಯರ ಬಗ್ಗೆ ಬಂತು. ಹಾಗಿದ್ರೆ ಪದ್ಮ ಪಾದಾಚಾರ್ಯರ ಬಗ್ಗೆ ಬಂದಾಗ ಏನಾಯಿತು, ಅವರು ಎಲ್ಲಿ ಶಂಕರ ದಿಗ್ವಿಜಯ ಅಂತ ನೋಡಿ, ಶಂಕರ ದಿಗ್ವಿಜಯ ಅನ್ನೋಂಥ ಒಂದು ಕಥೆ ಯಾರು ಬರೆದಿದ್ದದು, ನಮ್ಮ ಶ್ರೀ ಸೂರಂ ಎಕ್ಕುಂಡಿಯವರು. ಸೂರಂ ಎಕ್ಕುಂಡಿಯವರು ಅವರು ಬರೆದಂಥ ಪದ್ಮಸೇತು ಅನ್ನೋ ಒಂದು ಭಾಗ ಅಲ್ಲಿ ಮುಖ್ಯ ವಸ್ತು ಆಗಿದೆ ಅಂತ ಹೇಳಿ ಇಲ್ಲಿ ನಮ್ಮ ಕೃತಿಕಾರರಾದ ಗೌರೀಶ್ ಕಾಯ್ಕಿಣಿಯವರು ಉಲ್ಲೇಖ ಮಾಡ್ತಾರೆ ಮಕ್ಕಳೇ. ಸರಿನಾ? ಇಲ್ಲಿ ಪದ್ಮಪಾದಾಚಾರ್ಯರನ್ನು ನೆನ್ಪಿಟ್ಕೋಬೇಕು, ಸೂರಂ ಎಕ್ಕುಂಡಿಯವರನ್ನು ನೆನ್ಪಿಟ್ಕೋಬೇಕು, ಪದ್ಮಸೇತು ನೆನ್ಪಿಟ್ಕೋಬೇಕು, ಆಮೇಲೆ ಶಂಕರ ದಿಗ್ವಿಜಯವನ್ನು ನೆನ್ಪಿಟ್ಕೋಬೇಕು ಮಕ್ಕಳೇ. ಯಾಕೆ ಅಂದರೆ ಶಂಕರ ದಿಗ್ವಿಜಯದಲ್ಲಿ ಏನಾಗುತ್ತೆ, ಅದು ಯಾವುದು ಕಥನ, ಆ ಕವಿ ಯಾರು, ಸೂರಂ ಎಕ್ಕುಂಡಿಯವರು, ಎಲ್ಲಿ ಪದ್ಮಸೇತು ಅನ್ನೋ ಕವನದಲ್ಲಿ ಅದನ್ನು ವಿಷಯವನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಉಲ್ಲೇಖವಾಗುತ್ತೆ. ಸರಿನಾ ಮಕ್ಕಳೇ? ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ರೆ, ಈ ಭಾಗ ಅರ್ಥ ಆಗಿದ್ರೆ ನಂಗೊಂದು ಥಮ್ಸಪ್ ಕೊಡಿ ಮಕ್ಕಳೇ. ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ಲಾ? ಏನು ಮ್ಯಾಮ್ ಇಲ್ಲಿ ಭಾಗವಾಗಿ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಕ್ವಶನ್ ಬರುತ್ತೆ. ಇಲ್ಲಿ ನಾನು ಹೂವಿನ ಬಗ್ಗೆ, ಹೂವಿನ ಒಂದು ವರ್ಣನೆ ಬಗ್ಗೆ ಹೇಳಬೇಕಾಗಿದೆ. ಆಮೇಲೆ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ನಿಮಗೆ ಪಂಪಾ ತೀರದ ಪುಷ್ಪಗಳು ಅಂತಂದರೆ ಏನು ಅಂತ ಹೇಳ್ತೀನಿ. ಇಲ್ಲಿ ಹೂ ಬಗ್ಗೆ ಹೇಳಬೇಕಾದ್ರೆ ಮತ್ತಾರು ಹೂ ಬಗ್ಗೆ ಹೇಳಿದರು ಅಂತ ಹೇಳಿದಾಗ ಇಲ್ಲಿ ವರಕವಿ ದ ರಾ ಬೇಂದ್ರೆಯವರ ಬಗ್ಗೆ ಹೇಳ್ತಾರೆ. ಅವರು ಕೂಡ ಹೂ ಬಗ್ಗೆ ಹೇಳ್ತಾರೆ. ಏನಂದರೆ ಚಂದ್ರನನ್ನು ಬ್ರಹ್ಮ ಸಮಾಧಿ ಮಾಡಿದಾಗ ಚಂದ್ರನನ್ನು ಏನು ಮಾಡೋದಕ್ಕೆ, ಅವನನ್ನು ಒಲಿಸೋದಕ್ಕೆ, ಚಂದ್ರ ಬಿಂಬಕ್ಕೆ ಮಾದರಿಯಾಗಿ ಏನು ಮಾಡ್ತಾರೆ, ಚಲುವಿಗಾಗಿ ಹೂ ಬರುತ್ತೆ ಅಂತ ಹೇಳ್ತಾರೆ. ಮ್ಯಾಮ್ ಇದೆಲ್ಲ ಸತ್ಯನಾ ಅಂತ ಹೇಳಿದರೆ ಇದು ಏನಂದರೆ ಕವಿ ಸಮಯ ಅಂತ ಹೇಳ್ತೀವಿ. ಯಾವಾಗಲೂ ಕವಿಗಳೇನು ಮಾಡ್ತಾರೆ ಅಂದರೆ ನಮ್ಮ ಯಾವುದೇ ಇತಿಹಾಸ ಆಗಲಿ ಪುರಾಣ ಆಗಲಿ ಯಾವುದನ್ನು ಬರೀಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಕೆಲವೊಂದಷ್ಟು ಅವರ ಒಂದು ನಿಲುವುಗಳನ್ನು, ಅವರ ಒಂದು ಏನಂತೀರ ಅಭಿಪ್ರಾಯವನ್ನು ಏನು ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ಒಂದು ಅವರು ಟೈಮ್ ಇಟ್ಕೊಂಡಿರ್ತಾರೆ, ಒಂದು ಪ್ಲೇಸ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಕವಿ ಸಮಯ ಅಂತ ಹೇಳ್ತಾರೆ. ಅಂಥ ಕವಿ ಸಮಯದಲ್ಲಿ ಇದನ್ನು ಹೇಳಿದ್ದಾರೆ ಹೂವಿನ ಬಗ್ಗೆ. ಯಾಕೆ ಅಂದರೆ ಈ ಹೂ ಹೇಗೆ ಬಂತು ಅಂದರೆ ಚಂದ್ರನಿಂದ ಬಂತು. ಹೇಗೆ ಬಂತು? ಬ್ರಹ್ಮ ಸಮಾಧಿ ಮಾಡಬೇಕಾದ್ರೆ. ಬ್ರಹ್ಮ ಸಮಾಧಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಸಮಾಧಿ ಅಂದರೆ ಏನು ಅಂತ. ಬ್ರಹ್ಮನನ್ನು ಒಲಿಸೋದಕ್ಕೋಸ್ಕರ ಮಾಡಿದಾಗ ಅಲ್ಲಿ ಹೂ ಬಂತು ಅಂತ ಹೇಳ್ತಾರೆ. ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಅಂತ ಹೇಳ್ತಾರಲ್ವ. ರವಿ ಅಂತಂದರೆ ಯಾರು? ಸೂರ್ಯ. ಮತ್ತು ರವಿ ಅಂದರೆ ಯಾರೋ ಹುಡುಗ ಯಾರು ಅಂತ ಅನ್ಕೋಬೇಡಿ. ರವಿ ಅಂತ ಹೇಳಿದರೆ ಇಲ್ಲಿ ಸೂರ್ಯ. ಸೂರ್ಯ ಕಾಣದೇ ಇರೋದನ್ನು ಕವಿ ಕಾಣ್ತಾರೆ, ಅಂದರೆ ಕಲ್ಪನೆಯಲ್ಲಿ ಕಾಣ್ತಾರೆ ಅಂತ ಹೇಳೋದಕ್ಕೆ ಇದನ್ನು ಹೇಳ್ತಾ ಇದ್ದಾರೆ. ಸರಳವಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ತುಂಬ ಜಾಸ್ತಿ ಡೀಪಾಗಿ ಹೋಗಬೇಡಿ. ಯಾಕಂದರೆ ನಿಮ್ಗೆ ಏನು ಗೊತ್ತಾ, ತುಂಬ ಡೀಪ್ ಅಂದರೆ ತುಂಬಾ ವಿಷಯಗಳು ಬರುತ್ತೆ ಒಂದಕ್ಕೊಂದು. ಅದಕ್ಕೋಸ್ಕರ ಇಲ್ಲಿ ಹೂ ಅನ್ನೋದು ಬರುತ್ತೆ, ಬ್ರಹ್ಮ ಬರುತ್ತೆ, ಬ್ರಹ್ಮ ಸಮಾಧಿ ಬರುತ್ತೆ. ಯಾರನ್ನು ಒಲಿಸೋದಕ್ಕೋಸ್ಕರ? ಚಂದ್ರ ಬರುತ್ತಾನೆ, ಚಂದ್ರಬಿಂಬ ಅಂತ ಹೇಳಿ. ಇಷ್ಟು ನೀವು ಕೀವರ್ಡ್ಸನ್ನು ನೆನ್ಪಿಟ್ಕೊಂಡ್ರೆ ಇಲ್ಲಿ ಯಾವುದಾದ್ರೂ ಕ್ವಶನ್ ಬಂದರೆ ಆ ಕ್ವಶನಿಗೆ ಆನ್ಸರನ್ನು ಬರಿಬೋದು ಮಕ್ಕಳೇ. ಸರಿನಾ? ಹಾಗಿದ್ರೆ ಮತ್ತೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ವಾಲ್ಮೀಕಿ ಋಷಿಯವರ ಬಗ್ಗೆ ಹೇಳ್ತಾರೆ. ಇಲ್ಲಿ ವಾಲ್ಮೀಕಿಯವರು ಯಾರು ಗೊತ್ತಲ್ವಾ? ರಾಮಾಯಣವನ್ನು ಬರೆದವರಲ್ವ ವಾಲ್ಮೀಕಿ.
ವಾಲ್ಮೀಕಿ ಮಹರ್ಷಿ ಏನು ಮಾಡ್ತಾರೆ, ಹೂಗಳ ಬಗ್ಗೆ ವರ್ಣಿಸಿದಾಗ ಹೇಳ್ತಾರೆ ಅತ್ಯಂತ ಹೃದಯಂಗಮ ಅಂತ ಹೇಳ್ತಾರೆ. ಹೃದಯಂಗಮ, ಹೃದಯ ಪ್ಲಸ್ ಅಂಗಮ, ಹೃದಯಂಗಮವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಅಪೂಪ ಅಂತ ಹೇಳ್ತಾರೆ. ಏನಪ್ಪ ಅಪೂರ್ವ ಅಂತ ಹೇಳಿದರೆ ಏನು ಅಂತಂದರೆ ಯುನೀಕ್ ಅಂತ ಹೇಳ್ತಿರಲ್ಲ ಅದು. ಆಮೇಲೆ ಸಂದೇಶವನ್ನು ಸದ್ದಿಲ್ಲದೆ ಸಹಜವಾಗಿ ಏನು ಮಾಡುತ್ತೆ, ಸಾರುತ್ತೆ, ಏನು ಹೂವು ಅಂತ ಹೇಳ್ತಾರೆ. ಇಲ್ಲಿ ಒಲವಿನ ಕಂಬನಿ ಹೂ ಆಗಿ ಅರಳಿದ್ದುಂಟು ಅಂತ ಹೇಳ್ತಾರೆ. ಒಲವು ಅಂದರೆ ಪ್ರೀತಿ, ಅನುರಾಗ ಅಂತ ಹಿಂಗೆ ಅಂದ್ಕೊಳ್ಳಿ. ಏನು ಮ್ಯಾಮ್ ಅಂತ ಹೇಳಿದಾಗ ನಾವು ಯಾವುದಾದ್ರೂ ವಿಷಯವನ್ನು ವ್ಯಕ್ತಪಡಿಸ್ಬೇಕಾದ್ರೆ ನಾವು ಹೂವನ್ನು ಕೊಟ್ಟು ಸ್ವಾಗತಿಸ್ತೀವಿ, ಹೂವನ್ನು ಕೊಡ್ತೀವಲ್ವ, ಹಾಗೆ ಅಂತ ಅಂದ್ಕೊಳ್ಳಿ. ಸರಳವಾಗಿ ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಇನ್ನು ಇದಕ್ಕೆ ಡೀಪ್ ಮೀನಿಂಗ್ ಇದೆ. ನಾನು ತುಂಬ ಏನು ಅಂದರೆ ಒಳ ಅರ್ಥಗಳಿಗೆ ಹೋಗ್ತಾ ಇಲ್ಲ. ನಾನು ತುಂಬ ಸರಳವಾಗಿ ಈಗ ನಿಮಗೆ ಎಷ್ಟು ರೆಲೆವೆಂಟ್ ಆಗಿದೆ ಅಷ್ಟನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ಆತ್ಮ ಸಂಮೋಹಿತ ನಾರ್ಸಿಸ್ತನ ಅಂತ ಹೇಳಿದ್ರೆ ಇಲ್ಲಿ ಏನು ಹೂಗಳ ಬಗ್ಗೆ ಹೇಳಬೇಕಾದ್ರೆ ಗ್ರೀಕಲ್ಲಿ ಏನು ಬಂದಿದೆ ಅಂತ ಹೇಳ್ತಾರೆ. ಏನಪ್ಪ ಗ್ರೀಕ್ ಅಂತಂದರೆ ಏನು ಅಂದರೆ ನಿಮ್ಗೆ ಗೊತ್ತು, ಗ್ರೀಕ್ ದೇಶ ಅದರ ಅಲ್ಲಿರೋಂಥ ಲಿಖಿಗಳು ಎಲ್ಲ ಗೊತ್ತು. ನಾನು ತುಂಬ ಡೀಪಾಗಿ ಹೋಗಲ್ಲ ಅಲ್ಲೆಲ್ಲ ಏನಿದೆ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ ಅಂದರೆ ನೀರಿನಲ್ಲಿ ನೋಡಿ ಅದರ ಧ್ಯಾನದಲ್ಲಿ ಕುಳಿತುಕೊಂಡ್ಬಿಟ್ಟು ನೀರು ಬಿಟ್ಟು ಸತ್ತು ಮಣ್ಣು ಪಾಲಾಗಿ ಮಣ್ಣಿನಿಂದ ಅದೇ ಹೆಸರಿನ ಹೂವು ಹುಟ್ಟಿ ನಿಂತದ್ದು ಅಂತ ಹೇಳ್ತಾರೆ. ಏನು ಮ್ಯಾಮ್ ಇಷ್ಟೊಂದು ಕಾಂಪ್ಲೆಕ್ಸ್ ಆಗಿದೆ ಅಂತ ಹೇಳಿದರೆ ಇಲ್ಲಿ ನೀವು ಹಿಂಗೆ ಅಂದ್ಕೊಳ್ಳಿ, ಯಾರಾದರೂ ಸತ್ತು ಹೋದರೆ ಅಲ್ಲಿ ನೀರು ಬಿಡ್ತವಲ್ಲ, ಆ ನೀರಲ್ಲಿ ಹೂ ಹುಟ್ಟಿದೆ ಅಂತ ಇಷ್ಟು ಅಂದ್ಕೊಳ್ಳಿ. ಸರಿನಾ? ಇಷ್ಟು ಸರಳವಾಗಿ ತಿಳ್ಕೊಳ್ಳಿ, ತುಂಬ ಕಾಂಪ್ಲೆಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಅದು ಎಲ್ಲಿದೆ ಅನ್ನೋದು ಇಲ್ಲಿ ಗ್ರೀಕ್ ಆಖ್ಯಾಯಿಕಿಗಳು ಅಂತ ಹೇಳಿದ್ರೆ ಅಲ್ಲಿರುವಂಥ ಡಾಕ್ಯುಮೆಂಟೇಷನ್ ಅಂತ ಅಂದ್ಕೊಳ್ಳಿ. ತುಂಬ ಜಾಸ್ತಿ ಇದು ಮಾಡೋದು ಬೇಡ, ಆ ಡಾಕ್ಯುಮೆಂಟೇಷನಲ್ಲಿ ಹೇಳಿದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ ಮಕ್ಕಳೇ, ಹಾಗಿದ್ರೆ ಬನ್ನಿ ಈಗ ನಾವು ಕಬಂಧಕ ಬಗ್ಗೆ ತಿಳ್ಕೊಳ್ಳೋಣ. ಆದಿಕವಿ ಮತ್ತೆ ಏನು ಹೇಳ್ತಾರೆ ವಾಲ್ಮೀಕಿಯವರು ಅಂತ ಹೇಳಿದರೆ ನಿಮಗೆ ಗೊತ್ತು. ಕಬಂಧಕ ಅಂತಂದರೆ ಯಾರು, ಕಬಂಧ ಅಂತ ಹೇಳಿದ್ರೆ ಯಾರು, ಉದರ್ಮುಖ ಅಂತ ಹೇಳಿ ನಾನು ಹೇಳಿರ್ತೀನಿ. ಯಾವಾಗಲಾದರೂ ನೀವು ಶಬರಿ ವಿಡಿಯೋನೇನಾದರೂ ನೋಡಿದರೆ, ಲ್ಯಾಂಗ್ವೇಜ್ 1 ವಿಡಿಯೋ ಯಾವಾಗಲಾದರೂ ನೋಡಿದರೆ ಗೊತ್ತಾಗಿರುತ್ತೆ. ಇಲ್ಲಾಂದರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ ಮಕ್ಕಳೇ. ಇಲ್ಲಿ ಉದರ್ಮುಖ ಅಂತ ಹೇಳ್ತಾನೆ. ಅವನ ಉದರ್ ಅಂದರೆ ಹೊಟ್ಟೆ, ಮುಖ ಅಂದರೆ ಮುಖ. ಈ ಮುಖ ಅವನ ಹೊಟ್ಟೆಗೆ ಹೋಗಿರುತ್ತೆ. ಯಾಕೆ ಅಂದರೆ ಅವನಿಗೆ ಶಾಪ ಬಂದಿರುತ್ತೆ. ಅವನು ಗಂಧರ್ವ ಇರ್ತಾನೆ, ಅವನಿಗೆ ಶಾಪ ಬಂದಿರುತ್ತೆ, ಅದಕ್ಕೆ ಅವನಿಗೆ ಆ ಥರ ಆಗಿರುತ್ತೆ. ಅವನಿಗೆ ಕಬಂಧ ಅಂತ ಹೇಳ್ತಾರೆ. ಅವನ್ನ ಏನು ಮಾಡ್ತಾರೆ, ಅವನಿಗೆ ಶಾಪ ಬಂದಾಗ ಅವನಿಗೆ ವಿಮೋಚನೆ ಆಗೋದಕ್ಕೆ ನಿಮಗೆ ರಾಮ ಲಕ್ಷ್ಮಣರು ಬರ್ತಾರೆ. ರಾಮ ಬಂದು ನಿಮಗೆ ಶಾಪ ವಿಮೋಚನೆಯನ್ನು ಮಾಡ್ತಾನೆ ಅಂತ ಹೇಳಿರ್ತಾರೆ. ರಾಮ ಅವನಿಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಶ್ರೀರಾಮಚಂದ್ರ ಇದ್ದಾರಲ್ಲ ಅವರಿಗೆ ಶಾಪ ವಿಮೋಚನೆಯನ್ನು ಮಾಡಿ ಅವರಿಗೆ ಅಗ್ನಿ ಸಂಸ್ಕಾರ ಮಾಡ್ತಾರೆ. ಅಗ್ನಿ ಸಂಸ್ಕಾರ ಅಂದರೆ ಅವ್ರು ತೀರ್ಕೊಂಡ್ಮೇಲೆ ನಾವೇನು ಮಾಡ್ತೀವಿ, ಯಾವಾಗಲೂ ಪಂಚಭೂತಗಳಲ್ಲಿ ಕಳಿಸ್ತೀವಲ್ವ, ಅವರಿಗೆ ಅಗ್ನಿ ಸಂಸ್ಕಾರ ಮಾಡೋದು ಅಂತ ಹೇಳ್ತೀವಿ. ಅಂಥ ಟೈಮಲ್ಲಿ ಅಗ್ನಿ ಸಂಸ್ಕಾರ ಆದಾಗ ಆ ಬೂದಿಯ ರಾಶಿಯಿಂದ, ಅಲ್ಲಿ ಬೂದಿ ಇರುತ್ತಲ್ಲ, ಅವರು ಸುಟ್ಟಂಥ ಅವ್ರ ದೇಹದಿಂದ ಆದಂಥ ಬೂದಿ ಇರುತ್ತಲ್ವ, ಆ ಬೂದಿಯ ರಾಶಿಯಲ್ಲಿ ದಿವ್ಯ ದೇಹಿಯೊಬ್ಬನು ಎದ್ದು ಬರ್ತಾನೆ. ದಿವ್ಯವಾದ ಶಾಪ ಮುಕ್ತ ಆಗಿದ್ದಕ್ಕೆ ದಿವ್ಯ ದೇಹಿಯೊಬ್ಬನು ಎದ್ದು ಬರ್ತಾನೆ ಅಂತ ಹೇಳ್ತಾರೆ. ಇದು ಹೇಗೆ ರಿಲೆವೆಂಟ್ ಆಗಿದೆ ಮ್ಯಾಮ್ ಅಂತ ಕೇಳ್ಬೋದು ನೀವು. ಅವಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಸುಗ್ರೀವನಿದ್ದೆಡೆಗೆ ಹೋದಾಗ ಅಲ್ಲಿ ಪಂಪಾ ಸರೋವರ ಅಂತ ಹೇಳಿ ಒಂದು ಪ್ಲೇಸಿಗೆ ಹೋಗ್ತಾರೆ. ಪಂಪಾ ಸರೋವರ ಅಂತ ಹೇಳಿ, ಇದು ನಮ್ಮ ಕರ್ನಾಟಕದಲ್ಲೇ ಬರುತ್ತೆ ಪಂಪಾ ಸರೋವರ ಅನ್ನೋದು. ಓಕೆ, ನೀವು ಹಂಪಿಗೆಲ್ಲ ಹೋಗಿದ್ರೆ ಅಲ್ಲಿ ಗೊತ್ತಾಗುತ್ತೆ, ಅಲ್ಲಿತ್ತು ಅಂತ ಹೇಳ್ತಾರೆ. ನಮಗೆ ದಾಖಲೆಗಳು ಅಲ್ಲಿ ಸ್ವಲ್ಪ ತೋರಿಸ್ತಾರೆ ನಮಗೆ. ಆ ಸರೋವರದಲ್ಲಿ ಏನಾಗುತ್ತೆ ಅಂದರೆ ಹೂಗಳಿರುತ್ತೆ. ಎಂಥ ಹೂಗಳು? ಸಾಯದ ಹೂಗಳು. ಅಂದರೆ ಸಾಯೋದು ಅಂತಂದರೆ ಹೂ ಸಾಯ್ತಾವ ಮ್ಯಾಮ್ ಅಂದರೆ ಬಾಡೋದು, ಬಾಡಿ ಹಾಳಾಗೋದು, ಅಂಥ ಹೂಗಳಿರುತ್ತೆ. ಅವನ್ನೇ ಪಂಪಾ ತೀರದ ಹೂಗಳು ಅಂತಾರೆ. ಇಲ್ಲಿ ನೋಡಿ ನಮ್ಮ ಕೃತಿಕಾರರು ಇದನ್ನು ಹೇಳಕ್ಕೆ ಹೊರಟಿದ್ದಾರೆ. ಏನು? ಪಂಪಾ ತೀರದ ಹೂಗಳು. ಇಲ್ಲಿ ಏನಾಗುತ್ತೆ, ಕಬಂಧಕ ಏನಾಗ್ತಾನೆ, ಮುಕ್ತಿ ಪಡಿತಾನೆ. ಅವನಿಗೆ ಶಾಪ ವಿಮೋಚನೆ ಆಗುತ್ತೆ. ಯಾರಿಂದ? ಶ್ರೀರಾಮಚಂದ್ರನಿಂದ. ಅವಾಗ ಅವನಿಗೆ ಅಗ್ನಿ ಸಂಸ್ಕಾರ ಆಗುತ್ತೆ. ಅವನ ದೇಹದಿಂದ ಬೂದಿ ಬರುತ್ತೆ. ಆ ಬೂದಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ, ದಿವ್ಯವಾದ ಒಬ್ಬ ದೇಹಿಯೊಬ್ಬನು ಬರ್ತಾನೆ. ಆಮೇಲೆ ಆ ಒಂದು ಇಲ್ಲಿ ನಾವು ಮತ್ತೆ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಆಗ ಅಲ್ಲಿ ಅವ್ರು ಏನು ಮಾಡ್ತಾರೆ, ಯಾರು ರಾಮ ಮತ್ತು ಲಕ್ಷ್ಮಣ ಏನು ಮಾಡ್ತಾರೆ, ಸುಗ್ರೀವನಿದ್ದೆಡೆಗೆ. ಸುಗ್ರೀವ ಅಂತ ಹೇಳಿದ್ರೆ ಗೊತ್ತಲ್ವಾ ನಿಮಗೆ? ವಾಲಿ ಸುಗ್ರೀವ ಅಂಥೇಳಿ ಗೊತ್ತಿದೆ ಅಲ್ವಾ? ಅವರ ಹೆಲ್ಪನ್ನು, ವಾನರ ಸೇನೆಯ ಹೆಲ್ಪನ್ನು ತಗೊಂಡು, ಅವರ ಸಹಾಯವನ್ನು ತಗೊಂಡು ರಾವಣನ ಲಂಕೆಗೆ ಹೋಗಿ ಅಲ್ಲಿ ಲಂಕಾ ದಹನವನ್ನು ಮಾಡಿದ್ರಲ್ವ. ಲಂಕೆಯನ್ನು ಏನು ಮಾಡಿದರು,
ರಾವಣನನ್ನು ಕೊಂದು ಸೀತೆಯನ್ನು ಕರ್ಕೊಂಡು ಬಂದರು ಅಲ್ವಾ. ಇದೆಲ್ಲ ನಿಮ್ಗೆ ಗೊತ್ತಿದೆ. ನಾನು ಜಾಸ್ತಿ ಡೀಪಾಗಿ ರಾಮಾಯಣದ ಕಥೆಗಳಿಗೆ ಹೋಗಲ್ಲ. ಇಲ್ಲೇನಾಗಿದೆ, ಹೋಗುವ ದಾರಿಯಲ್ಲಿ ಅವರು ಪಂಪಾ ಸರೋವರಕ್ಕೆ ಹೋಗ್ತಾರೆ. ಅಲ್ಲಿ ಆ ಸರೋವರದಲ್ಲಿ ಸಾಯದ ಹೂಗಳು ಅರಳಿರುತ್ತವೆ. ಅದು ಹೀಗೆ ಎಂದಿಗೂ ಬಾಡದ ಸಾಯದ ಹೂಗಳು ಅರಳಿರುತ್ತವೆ ಅಂತ ಹೇಳ್ತಾರೆ. ಅಂದರೆ ಪಂಪಾ ತೀರದಲ್ಲಿ ಏನಾಗಿರುತ್ತೆ ಅಂದರೆ ಯಾವಾಗೂ ಸಾಯದೇ ಇರೋ, ಯಾವಾಗೂ ಬಾಡದೇ ಇರೋಂಥ ಹೂಗಳಿರುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ಗೌರೀಶ್ ಕಾಯ್ಕಿಣಿಯವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ಮತಂಗ ಋಷಿಗಳ ಶಿಷ್ಯೆ, ನಿಮ್ಗೆ ಗೊತ್ತು ಮತಂಗ ಋಷಿ ಯಾರು ಅಂತ ಹೇಳಿ. ನಾವು ಶಬರಿ ಪಾಠವನ್ನು ನೋಡಿದಾಗ ಶಬರಿ ಏನಾಗಿರುತ್ತೆ, ಮತಂಗ ಋಷಿಗಳ ಶಿಷ್ಯ ಆಗಿರ್ತಾಳೆ. ಅವರು ತಮ್ಮ ಗುರುಗಳಿಗಾಗಿ ಮತಂಗ ಋಷಿಯ ಶಿಷ್ಯಂದ್ರು. ಓಕೆ, ಮತಂಗ ಋಷಿಯ ಶಿಷ್ಯಂದ್ರು ಏನು ಮಾಡ್ತಾರೆ ಅಂದರೆ ಅಡವಿಯಿಂದ ಸಮ್ಮಿತ್ ಪುಷ್ಪಗಳ ಮೂಟೆಗಳನ್ನು ಏನು ಮಾಡ್ತಾರೆ, ಸಮ್ಮಿತ್ ಪುಷ್ಪಗಳಂದ್ರೆ ಜಾಸ್ತಿ ಪುಷ್ಪಗಳ ಮೂಟೆಯನ್ನು ಏನು ಮಾಡ್ತಾರೆ, ತರ್ತಾ ಇರಬೇಕಾದ್ರೆ ಅವರ ಮೈಯಿಂದ ನೆಲಕ್ಕೆ ಬಿದ್ದ ಬೆವರು, ಅಂದರೆ ಅವರು ತರ್ತಾ ಇರಬೇಕಾದ್ರೆ ಅವ್ರಿಗೆ ಬೆವರು ಬರುತ್ತಲ್ವ, ಆ ಬೆವರು ಬಂದಾಗ ಆ ಹೂಗಳು ಉಂಟಾದವು. ಆ ಹನಿಗಳಿಂದ ಅವ್ರ ಮೈ ಮೇಲಿದ್ದಂಥ ಬೆವರು ಕೆಳಗಡೆ ಬಿದ್ದು ಅಲ್ಲಿಂದ ಹೂ ಉಂಟಾದವು, ಹೂ ಬಂದ್ವು ಅಂತ ಹೇಳ್ತಾರೆ. ಮತ್ತು ವಾಲ್ಮೀಕಿಯು ಇಷ್ಟಕ್ಕೆ ಅವ್ರು ಮುಗಿಸೋದಿಲ್ಲ. ಅವ್ರೇನು ಹೇಳ್ತಾರೆ, ಈ ಘಟನೆಯಿಂದ ಒಂದು ನಿಷ್ಕರ್ಷವನ್ನು ಹೇಳ್ತಾರೆ. ಕಬಂದನ ಬಾಯಿಯಿಂದ ಅವನು ಬಾಯ ಆಡಿಸ್ತಾನಲ್ವ, ಆಡಿಸ್ತಾ ಇರಬೇಕಾದ್ರೆ ಹೀಗೆ ಬೆವರಿನ ಹನಿಗಳಿಂದ ಹುಟ್ಟಿದ ಹೂಗಳು ಎಂದು ನಾಶವಾಗುವುದಿಲ್ಲ, ಅವೇ ನಿತ್ಯ ಪುಷ್ಪಗಳು. ನಿತ್ಯ ಪುಷ್ಪಗಳು ಅಂದರೆ ಎವರ್ ಗ್ರೀನ್ ಅಂತ ಹೇಳ್ತೀವಲ್ಲ, ಯಾವಾಗಲೂ ಇರುತ್ತೆ, ಅವು ಸಾಯಲ್ಲ ಅಂತ ಹೇಳಬೇಕಾಗಿರುತ್ತೆ. ಅವೇ ಪಂಪಾ ತೀರದ ಪುಷ್ಪಗಳು. ಅರ್ಥ ಆಯ್ತಾ ಮಕ್ಕಳೇ? ಇದು ಸ್ವಲ್ಪ ನಿಮ್ಗೆ ಏನಾಗಿದೆ, ಕಾಂಪ್ಲೆಕ್ಸ್ ಆಗಿದೆ. ನೀವು ಏನು ಮಾಡಿ ಅಂದರೆ ಬರೀ ಇನ್ಸಿಡೆಂಟ್ ವೈಸ್ ಏನು ಮಾಡಿ ಅಂದರೆ ಮೈಂಡ್ ಮ್ಯಾಪ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾನೇನು ಮಾಡಿದ್ದೀನಿ ಅಂತ ಹೇಳಿದರೆ ನಿಮಗೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ಚಿಕ್ಕ ಚಿಕ್ಕ ಮೈಂಡ್ ಮ್ಯಾಪನ್ನು ಅಥವಾ ಟಿಪ್ಪಣಿಯನ್ನು ಹಾಕಿದ್ದೀನಿ. ಟಿಪ್ಪಣಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಆ ಟಿಪ್ಪಣಿಗಳ ಮುಖಾಂತರ ನೀವು ಓದ್ಕೊಂಡ್ರೆ ಸಾಕು, ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ನಿಮಗೆ ಈ ಥರ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಅಕಸ್ಮಾತಾಗಿ, ಅಥವಾ ನಿಮಗೆ ಇನ್ನೂ ಯಾವುದಾದ್ರೂ ಹೊಸ ಥರ, ಮ್ಯಾಮ್ ಇನ್ನೂ ಹೊಸ ಥರವಾಗಿ ನನಗೆ ಮೈಂಡ್ ಮ್ಯಾಪ್ ಕೊಡಿ ಮ್ಯಾಮ್, ಆ ಥರ ಏನಾದರೂ ಕ್ವಶನ್ ಇದ್ದರೆ ಮಕ್ಕಳೇ ದಯವಿಟ್ಟು ನಮ್ಗೆ ಏನು ಮಾಡಿ ಗೊತ್ತಾ, ನಮ್ಮ ಟೆಲಿಗ್ರಾಮಲ್ಲಾಗಲಿ ಅಥವಾ ನಮ್ಮ ವಾಟ್ಸಪ್ಪಲ್ಲಾಗಲಿ ನನಗೆ ಎಲ್ಲಾದರೂ ನೀವು, ಅಥವಾ ಇದೇ ವಿಡಿಯೋದ ಲಿಂಕಲ್ಲಾದರೂ ನೀವು ನನಗೆ ಹೇಳಿದರೆ ನಾನು ಅಲ್ಲಿಂದ ನಿಮ್ಗೆ ಕೊಡ್ತೀನಿ. ಸರಿನಾ? ಹಾಗಿದ್ರೆ ಮಕ್ಕಳೇ ಇದಿಷ್ಟು ಏನಾಗಿತ್ತು ಅಂದರೆ ಪಂಪಾ ತೀರದ ಪುಷ್ಪಗಳು ಅಂದರೆ ಏನು ಅಂತ ಹೇಳಿ ನಮಗೆ ಇತ್ತು. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಗುರು ಸೇವೆ ಮತ್ತು ತಪಾಚರಣೆ ಮತ್ತು ಆದರ್ಶದ ಸಾಧನೆಯಲ್ಲಿ ನಿರಂತರ ನಿರ್ಮಲ ಚಿತ್ತದ, ಯಾಕೆ ಮ್ಯಾಮ್ ಹೀಗೆಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿದರೆ ಇಲ್ಲಿ ನೋಡಿ ಅವ್ರು ಎಷ್ಟು ಚೆನ್ನಾಗಿ ವರ್ಡ್ಸನ್ನು ಹೆಂಗೆ ಪದಗಳ ಬಳಕೆಯನ್ನು ಮಾಡಿದ್ದಾರೆ ನೋಡಿ. ನಿರಂತರ ನಿರ್ಮಲ ಚಿತ್ತದ ನಿರಪೇಕ್ಷ ನೋಡಿ, ನೀಯಿಂದ ಶುರುವಾಗುವಂಥ ವರ್ಡ್ಗಳನ್ನು, ಶ್ರಮದಿಂದ ಹೊರಟ ಬೆವರ ಹನಿ ಏನಾಗುತ್ತೆ, ಸ್ವಾತಿಯ ಮಳೆ. ಸ್ವಾತಿ ಮಳೆ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ, ಬೆವರಿನ ಹನಿ ಬಗ್ಗೆ, ಸ್ವಾತಿ ಮುತ್ತಿನ ಬಗ್ಗೆ ಗೊತ್ತಿದೆ ಅಲ್ವಾ. ಅಲ್ಲಿ ಸಿಂಪಿಯನ್ನು ಸೇರೋ ಅಂದರೆ ಗುಂಪಲ್ಲಿ ಸೇರೋದು ಅಂತ ಹೇಳ್ತಾರೆ. ಅಲ್ಲಿ ಮತ್ತಾಗುವಂತೆ ಅಂದರೆ ಮತ್ತಾಗೋದು ಅಂತ ಹೇಳಿದ್ರೆ ಅಲ್ಲಿ ಒಂದಾಗುವಂತೆ ಅಂತ ಹೇಳಿ. ಪಂಪಾ ತೀರದಲ್ಲಿ ಪೆಂಪಿನ ಅಂದರೆ ಪೆಂಪು ಅಂತ ಹೇಳಿದ್ರೆ ಪಂಪಿನ ಅಂತ ಹೇಳೋದಕ್ಕೆ ಇಲ್ಲಿ ನಿಮ್ಮ ಕಂಪು ಅನ್ನೋದಕ್ಕೆ ಇಲ್ಲಿ ಬಳಸುತ್ತದೆ. ಬಾಡದ ಸಾಯದ ಸೊಬಗಿನ ಸಂತೆಯಾಗಿ ನಿಂತವು ಅಂತ ಹೇಳಿದ್ರೆ, ಬಾಡದ ಸಾಯದ ಪಂಪಾ ತೀರದ ಪುಷ್ಪಗಳು ನಿಂತವು ಅಂತ ಹೇಳ್ತಾರೆ. ಇದಕ್ಕೆ ತುಂಬ ಆಯಾಮಗಳಿದೆ ಮಕ್ಕಳೇ. ನಾನು ತುಂಬ ಡೀಪಾಗಿ ಇನ್ನರ್ ಮೀನಿಂಗ್ ತೊಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ಇದು ನಿಮಗೆ ಪೂರಕ ಓದುವಾಗಿರೋದ್ರಿಂದ ನಾನು ಸರಳವಾಗಿ ಮಾಡಿದ್ದೀನಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಇದರ ಟಿಪ್ಪಣಿಗಳನ್ನು ಕೊಟ್ಟಿದ್ದೀನಿ. ಈ ಟಿಪ್ಪಣಿಗಳ ಸಹಾಯದಿಂದ ನೀವು ಕ್ವಶನಿಗೆ ಆನ್ಸರನ್ನು ಬರಿಬೋದು ಮಕ್ಕಳೇ. ಸರಿನಾ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ನಾನು ನೇರವಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ ಅಭ್ಯಾಸ ಭಾಗವನ್ನು ನೋಡ್ತಾ ಇದ್ದೀನಿ. ಏನಪ್ಪ ಅಭ್ಯಾಸ ಭಾಗ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಕ್ವಶನ್ನು 1 ಅಂಕದ ಕ್ವಶನ್ನು ಇಲ್ಲ 2 ಅಂಕದ ಕ್ವಶನ್ ಮಾತ್ರ ಬರುತ್ತೆ. 2 ಅಂಕದ ಪ್ರಶ್ನೆ ಬಂದಾಗ ನೀವು ಉತ್ತರವನ್ನು ಬರಿಬೇಕು. ಮ್ಯಾಮ್ ಕ್ವಶನ್ ಬರುತ್ತಾ ಕ್ವಶನ್ ಅಂತ, ಕ್ವಶನ್ನಿಗೆ ನೀವು ಆನ್ಸರನ್ನು ಬರಿಬೇಕಲ್ವ, ಉತ್ತರವನ್ನು ಬರಿಬೇಕು. ಹಾಗಿದ್ರೆ ಮೊದಲನೇ ಕ್ವಶನ್ ನೋಡಿ, ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕವಾಗಿದೆ? ನಾವು ಭಕ್ತಿ, ಶ್ರದ್ಧೆ, ಪ್ರೀತಿ, ಶಾಂತಿ ಅವುಗಳ ಪ್ರತೀಕವಾಗಿದೆ ಅಂತ ಹೇಳಿದ್ನಲ್ವ, ಆ ಒಂದು ವಿಷಯವನ್ನು ಬರಿಬೇಕು. ಮತ್ತು ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಕಾವ್ಯ, ಕಲೆ, ರಸಿಕತೆ, ಸಂಪ್ರದಾಯಗಳಲ್ಲಿ ಯಾವಾಗಲೂ ಮುಗ್ಧತೆಗೆ, ಮಾಧುರ್ಯತೆಗೆ, ಸೌಂದರ್ಯಕ್ಕೆ, ಪಾವಿತ್ರತೆಗೆ ಮತ್ತು ಶ್ರದ್ಧೆ, ಭಕ್ತಿ, ಪ್ರೀತಿ, ಶಾಂತಿಗಳಿಗೆ ಇದು ಪ್ರತೀಕವಾಗಿದೆ ಅಂತ ಹೇಳ್ಬಾರ್ದ್ರೆ ಆಯಿತು ಮಕ್ಕಳೇ. ಮ್ಯಾಮ್ ಹೀಗೆ ಬರಿಬೇಕಾ ಅಂತ ಕೇಳ್ಬೋದು ನೀವು ಕ್ವಶನು.
ಹೀಗೆ ಬರಿಬೇಕು ಅಂತ ಏನಿಲ್ಲ ಮಕ್ಕಳೇ. ನಿಮಗೆ ಈ ವಾಕ್ಯಗಳ ಸಮೂಹವನ್ನು ನೋಡ್ಕೊಳ್ಳಿ, ನಿಮ್ಗೆ ಹೇಗೆ ಬೇಕೋ ಹಾಗೆ ರಚನೆಯನ್ನು ಮಾಡ್ಬೋದು. ಓಕೆನಾ? ಇಲ್ಲಿ ಶಿಷ್ಯನು ಪದ್ಮಪಾದಾಚಾರ್ಯನೆಂದು ಹೇಗೆ ವಿಖ್ಯಾತನಾದನು. ಇಲ್ಲಿ ಅವರು ಬಂದ್ರಲ್ವಾ, ಹೇಗೆ ಬಂದರು, ಬಂದಾಗ ಹೇಗಾಯಿತು ಅನ್ನೋ ವಿಷಯಗಳನ್ನು ಇಲ್ಲಿ ಬರಿಬೇಕು. ಅವ್ರು ಎಲ್ಲೆಲ್ಲಿ ಹೆಜ್ಜೆ ಇಟ್ಟರು ಅಲ್ಲಿ ತಾವರೆಗಳು ಹುಟ್ಟಿದ್ವು ಅಂತ ಅನ್ನೋದಿದೆಯಲ್ಲ, ಆ ವಿಷಯವನ್ನು ಇಲ್ಲಿ ಬರೀಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ವಾಲ್ಮೀಕಿಯು ಹೂಗಳ ಹುಟ್ಟು ಹೇಗೆ ವರ್ಣಿಸಿದ್ದಾರೆ ಅಂತ ಹೇಳ್ತಾರೆ ನೋಡಿ. ನಿಮ್ಮ ಉತ್ತರವನ್ನು ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ಏನಪ್ಪ ನಿಮ್ಮ ಉತ್ತರ ಅಂದರೆ, ಹುಟ್ಟಿನ ಬಗ್ಗೆ ಅವ್ರು ಏನು ಹೇಳ್ತಾರೆ, ಫಸ್ಟು ಹೇಗೆ ಹುಟ್ಟಿತ್ತು ಅಂತ ಹೇಳ್ತಾರೆ, ಆಮೇಲೆ ಏನು ಮಾಡ್ತಾರೆ ಕಬಂಧನ ಬಗ್ಗೆ ಹೇಳ್ತಾರೆ, ಆಮೇಲೆ ಪಂಪಾ ತೀರದ ಪುಷ್ಪಗಳು ಹೇಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಆ 3 ವಿಷಯಗಳನ್ನು ಇಟ್ಕೊಂಡು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು ಮಕ್ಕಳೇ. ಸರಿನಾ? ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ಪಂಪಾ ತೀರದ ಪುಷ್ಪಗಳು ಯಾವುವು ಅಂತ ಕೇಳ್ತಾರೆ. ಆ ಪಂಪಾ ಸರೋವರದಲ್ಲಿ ಹುಟ್ಟಿದಂಥ ಎಂದು ಸಾಯದ ಬಾಡದ ಹೂಗಳರಳಿರುತ್ತಲ್ಲ, ಅವೇ ಪಂಪಾ ಪುಷ್ಪಗಳು ಅಥವಾ ಪಂಪಾ ತೀರದ ಪುಷ್ಪಗಳು ಅಂತ ಹೇಳಿದರೆ ಆಯಿತು. ಮ್ಯಾಮ್ ಹೀಗೆ ಬರಿಬೇಕಾ ಆನ್ಸರು ಅಂತ, ಹೀಗೆ ಬರಿಬೇಕು ಅಂತೇನಿಲ್ಲ ಮಕ್ಕಳೇ. ನಾನು ನನ್ನ ಆನ್ಸರನ್ನು ಕೊಟ್ಟಿದ್ದೀನಿ, ನೀವು ನಿಮ್ಮ ಆನ್ಸರನ್ನು ಬರೀರಿ. ಇಲ್ಲ ಮ್ಯಾಮ್ ನನ್ನ ಆನ್ಸರನ್ನು ನೀವು ನೋಡಿ ನನಗೆ ಸರಿಯಾಗಿದೆಯಾ ಅಂತ ಹೇಳಿ ಅಂತ ಅಥೆಂಟಿಕೇಟ್ ಮಾಡಿ ಅಂತ ಹೇಳಿದರೆ ನೀವೇನು ಮಾಡಿ, ನಿಮ್ಮ ಆನ್ಸರನ್ನು ಬರೆದು ನಂಗೆ ವಾಟ್ಸಪ್ ಮಾಡಿ, ನಾನು ಅದರಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕು ಅಂದರೆ ಹೇಳ್ತೀನಿ. ಮತ್ತು ನೀವು ಬೋರ್ಡ್ ಎಕ್ಸಾಮ್ ಬರೆಯೋದ್ರಿಂದ ಮಕ್ಕಳೇ, ನೀವು ಬೋರ್ಡ್ ಎಕ್ಸಾಮಲ್ಲಿ ಕರೆಕ್ಷನ್ ಮಾಡಬೇಕಾದ್ರೆ ಹೇಗೆ ಬರೀಬೇಕು ಅಂತ ಕೆಲವೊಂದು ರೂಲ್ಸ್ಗಳಿದೆ. ಅದನ್ನು ನಾನು ಮುಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆವಾಗ ನೀವು ಹಾಗೇ ಬರೀಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮಕ್ಕಳೇ, ಮತ್ತೆ ಮುಂದಿನ ಭಾಗ ಅಂದಾಗ ನಾವೇನು ಮಾಡಿದ್ವಿ ಇವತ್ತು, ಪಂಪಾ ತೀರದ ಪುಷ್ಪಗಳು ಅನ್ನೋವಂಥ ಒಂದು ಪೂರಕ ಓದನ್ನು ನಾವೇನು ಮಾಡಿದ್ವಿ ಇವತ್ತು ಕಂಪ್ಲೀಟ್ ಮಾಡಿದ್ವಿ ಅಲ್ವಾ ಮಕ್ಕಳೇ. ಹಾಗಿದ್ರೆ ನೀವೇನು ಮಾಡಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟಿಪ್ಪಣಿಗಳನ್ನು ಮತ್ತು ಪ್ರಶ್ನೆ ಉತ್ತರಗಳನ್ನು ಎರಡನ್ನೂ ಹಾಕಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ಮಕ್ಕಳೇ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.